ಏನಾಗಿದೆ ಏನು ಸಮಸ್ಯೆ ಆಗಿದೆ? ಸರ, ನನ್ನ ಹೆಸರು ರಮೇಶ್ ಜಾಧವ್ ಅಂತ, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟು. ನಮ್ಮ ತಾಂಡದಲ್ಲಿ ಆ್ಯಕ್ಚುಲಿ ಒಂದು ವರ್ಷ ಹಿಂದ್ಗಡೆನೇ ಇವ್ರಿಗೆ ನಾನು ಹೇಳಿದೆ, ಕಾರ್ಪೊರೇಷನ್ಗೆ ಹೋಗಿ ಅರ್ಜಿ ಕೊಡಿ, ಅದು ಪೆಹ್ಲೆ ಆ್ಯಂಬುಲೆನ್ಸ್ ಮಾಡ್ತಾರೆ, ಸರ್ಕಾರ ಕಡೆಯಿಂದ. ಸ್ಲಮ್ ಏರಿಯಾ ಇದೆ ಸರ್, ಇದು ಜೆ ಎನ್ ಮನಗರ್ ತಾಂಡ ಅಂತ, ನಮ್ಮ ಕಲಬುರಗಿ ಪಕ್ಕದಲ್ಲೇ ಇದೆ ಜೆ ಎನ್ ಮನಗರ್ ತಾಂಡ ಅಂತ. ಅವ್ರು ಕೊಟ್ಟಿದ್ದಾರಂತ ಸರ. ಅವ್ರು ಇರುವಂಥ ಆಫೀಸರ್ಗಳು ಏನಂತ ಮಾಡ್ತಾ ಇದ್ದಾರೆ ಸರ್ ಅವರು. ಆ್ಯಕ್ಚುಲಿ ನೋಡಿದ್ರೆ ಇದು ಅರ್ಜಿ ಕೊಡೋ ಟೈಮಿಗೆ ಯಾವುದು ಆ್ಯಕ್ಷನ್ ತೊಗೋಬೇಕಲ್ಲ ಸರ್. ಈಗ ನಾಳೆಗೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಈ 4 ಮನೆ ಇದೆ ಸರ್, ದಿವ್ಯಾಂಗದವ್ರು ಇದ್ದಾರೆ ಪಾಪ. ನಮ್ಮ ಮನೆಗೆ ರಾತ್ರಿ ಓಡಿ ಬಂದರು ಸರ್, ನಿನ್ನೆ ಸಾಯಂಕಾಲ ರಾತ್ರಿ. ಗಾಳಿ ಮಳೆ ಮತ್ತು ಸುಡಲು ಸರ್. ಇಷ್ಟು ಸುಡಲ್ದಾಗ ಇಬ್ಬರು ಗಂಡ ಹೆಂಡತಿ ನಮ್ಮ ಮನೆಗೆ ಬಂದು ಹೇಳಿದ್ರು. ನಾ ಗಾಬರಿ ಆದ, ಏನಾಯ್ತಮ್ಮ ಏನಾಯ್ತಂದು ಅಂದಾಗ ನಮ್ಮ ಮನೆ ಮೇಲೆ ಅದು ಫುಲ್ ಅಗಳಾಡ್ತಾ ಇದೆ. ಒಂದು ಕಲ್ಲು ಬಿದ್ದಿದೆ ಈ ಕಡೆ ಬಾಜು. ಪತ್ರಿ ಮನೆ ಇದೆ ಸರ್, ಭಾಳ ದೊಡ್ಡ ಸೋಣ್ ಬಂದಿದೆ, ಅದು ಸಿಡಿಲೇ ಬಿತ್ತು ಅಂತ ಅನ್ಕೊಂಡಿದ್ದಾರೆ ಸರ್ ಅವ್ರು. ಆ್ಯಕ್ಚುಲಿ ನಾ ಅಂದೆ, ಅಮ್ಮ ಕುಂದ್ರಿ ನೀರು ಕುಡೀರಿ ಅಂತಂದೆ. ಆಮೇಲೆ ಇವರು ಅಕ್ಕಪಕ್ಕದವ್ರಿಗೆ ಎಬ್ಬಿಸ್ಬಿಟ್ಟು ನೋಡಿ, ನಾಳೆ ಮುಂಜಾನೆ ನೀವು ರೆಡಿ ಆಗ್ರಿ ನೋಡು. ಅವರು ಆಫೀಸರ್ ಆಗಿಲ್ಲ ಅಂತಂದರೆ ನಾನು ನಮ್ಮ ಪತ್ರಿಕಾ ಭವನ ಎಲ್ಲಿ ದೇವರೇ ಇದೆ ಸರ್, ನಮ್ಮ ಮೀಡಿಯಾ ಅಂತಂದರೆ ನಮ್ಮ ದೇವರು. ಈಗ ನೋಡಿದಾರೆಲ್ಲ ನೀವು, ಎಲ್ಲ ಕಲ್ಲೆಲ್ಲ ಬಿದ್ದಿದೆ ಸರ್. ಅವಾಗ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೆ ಭೀ ಹೇಳಿದೆ ಸರ್. ಅವ್ರು ಯಾರೂ ಕಿವಿಗೆ ಅವರು ಗಮನಕ್ಕೆ ಹರಿಸ್ತಾ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ, ಯಾರನ್ನ ಸತ್ತರು ಮರಣ ಹೊಂದ ಮೇಲೆ ಬಂದು ಸರ್ಕಾರದ ಏನಿದೆ ಅದ್ರ ಪ್ರಕಾರ ಚೆಕ್ ಬರೋರು. ನಮಗೆ ಅದು ಚೆಕ್ ಬರೋದು ಅವ್ರ ದುಡ್ಡು ಬೇಡ. ಯಾಕಂದ್ರೆ ನಮ್ಮ ಜನಗ ಸೇಫ್ ಇರ್ಬೇಕು ಸರ್. ಯಾಕಂತಂದ್ರೆ ಈಗ ನಾಳಿನ ದಿವಸ ದಿವ್ಯಾಂಗ ಅವರು ವಿಕಲಚೇತನ ಇದ್ದಾರೆ ಸರ್. ಇನ್ನು ಅಕ್ಕಪಕ್ಕದವ್ರು ಮನೆದವ್ರು ವಿಕಲಚೇತನ ದಿವ್ಯಾಂಗದವ್ರು ಆದ್ರು ಅಂತಂದ್ರೆ ಅವ್ರ ಜವಾಬ್ದಾರಿ ಯಾರು ಸರ್? ಪೈಲೇನೆ ಸರ್, ಇದು 40 ವರ್ಷ ಮೇಲ್ಗಡೆನೇ ಇದೆ ಸರ್. ಇಲ್ಲ, ಏನಿಲ್ಲ ಸರ್, ನೀರಿಲ್ಲ, ಏನಿಲ್ಲ, ಯೂಸೇ ಮಾಡ್ತಾರೆ. ಹಾಂ ಸರ್, ಅವರು ಎಲೆಕ್ಷನ್ ಬಂದವಾಗ ಥರ ಹೇಳ್ಕೊಡ್ತಾರೆ ಸರ್ ಅವ್ರು ಮೇಡಮ್ ಅಂತ. ಆದರೆ ಇದ್ರ ಪಟ್ಟೆ ಗಮನ ಹರಿಸಲ್ಲ ಸರ್. ಹಾಂ ಸರ್, ಹಾಂ ಸರ್, 25 ಸಾವಿರದ ಅದ ಸರ್. ಹಾಂ ಸರ್, ಅಂದ್ರೆ ಮಳೆ ಅದು ಬಂದಾಗ ಹಿಂಗೆ ಅಳಗಾಡ್ತಾರೆ. ಹಾಂ, ಅಲ್ಲಾಡ್ತಾರೆ ಸರ್. ಹಾಂ ಸರ್, ಹಾಂ ಸರ್. ಇಲ್ಲ ಸರ್, ಅವರು ಎಲ್ಲ ನೋಡಿದ್ದಾರೆ ಸರ್. ಆದರೆ ಆ್ಯಕ್ಚುಲಿ ನೋಡಿದ್ರೆ ತೊಗೋಬೇಕು ಸರ್. ಯಾಕಂತಂದರೆ ಇವರು ಚಿಕ್ಕ ಮಕ್ಕಳು ಸರ್, ಚಿಕ್ಕ ಮಕ್ಕಳು ಆಡ್ತಾರೆ ಸರ್ ಅಲ್ಲಿ ಕೆಳಗಡೆ ಹೋಗಿ. ನೆರಳಿದೆ, ಬಿಸಿಲಿದೆ ಅಂತ. ಈಗ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಜವಾಬ್ದಾರಿ ಯಾರು ಸರ್? ಈಗ ಮತ್ತು ಸ್ಲಮ್ ಏರಿಯಾ ಇದೆ ಸರ್. ಇದು ಆ್ಯಕ್ಚುಲಿ ನೋಡಿದ್ರೆ ಹೆಚ್ಚು ಗಮನ ತೊಗೋಬೇಕು ಸರ್. ಮತ್ತು ಎಲ್ಲ ಕಡೆಯಿಂದ ಏನೇನಿದೆ, ಸ್ಲಮ್ ಏರಿಯಾದಾಗ ಎಜುಕೇಷನ್ ಇದೆ, ನೀರಿಂದ ಹೆಂಗಿದೆ ಎಲ್ಲ ಕಡೆ ಗಮನ ಈಗ ಬಿಸಿಲಿದೆ ಸರ್. ನೀರಿಂದ ಬೋರಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಸರ್. ಎಲ್ಲ ತೊಂದರೆದಲ್ಲೇ ಇದ್ದಾರೆ. ಈಗ ನಮ್ಮ ನಲ್ಲಿಬಾಯಿ ಅವರು ಹೋಗ್ತಾ ಇದ್ದಾರೆ ಸರ್. ಅವರು ಭಾಳ ಕಳಕಳಿ ಇದೆ ಅವರಿಗೆ, ಎಲ್ಲ ಕಡೆ ಕಳಕಳಿ ಇದೆ ನೀರಿಂದು ಎಲ್ಲ. ಅವ್ರ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ. ಅಮ್ಮ ಎಲ್ಲ ನೋಡಿ ಸರ್, ಏನು ಹೋಯ್ತೀವಿ ಲೈಫ್ನಾಗ. ಈಗ ಏನನ್ನ ಹೆಚ್ಚು ಕಡಿಮೆ ಆಗಿ ಸತ್ತೀವಿ ಮಿತ್ತೀವಿ ಅಂತಂದರೆ ಆಮೇಲೆ ಬಿತ್ತು ಅಳ್ತೀವಿ. ಲಡೆ ಕಾರೆ ಹಾರೆ ಊರೇ ಬಾಯಿರೆ ಬಿಹಾರೆ ಅಂತ ಅಳೋದ್ಕಿಂತ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆಯಲ್ಲ ಸರ್. ಈಗ ನೀವು ನೋಡ್ತಾ ಇದ್ದೀರಲ್ಲ, ಬಿದ್ದು ಸತ್ತು ಅಂದ್ರೆ ಯಾರು ಜವಾಬ್ದಾರಿ ಸರ್? ಅದಕ್ಕೆ ನಾನು ಚಿಕ್ಕ ರಿಕ್ವೆಸ್ಟು, ನಾನು ರಮೇಶ್ ಜಾಧವ್, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್, ಇಂಡಿಯನ್ ಪ್ಲೇಯರ್ ಇದ್ದೀನಿ ನಾನು. ಸತ್ತಮೇ ಜಯತೆ ಅಂತ ನಾವು ಯಾವುದೇ ಪಾಲಿಟಿಕ್ಸ್ ಅದು ಮಾಡ್ತಾ ಇಲ್ಲ. ಒಂದೇ ತಾಯಿ ಮಕ್ಕಳಿದ್ದಾಗೆ ನಾವು ಕನ್ನಡಿಗರು. ನಮ್ಮ ಆಫೀಸರ್ಗೆ, ಮನೆ DC ಅವರಿಗೆ, ಕಾರ್ಪೊರೇಷನ್ ಆಗಲಿ, MLA ಸಾಬ್ರು ಆಗಲಿ, ಎಲ್ಲರಿಗೆ ನಾನು ತಿಳಿಸೋದು ಏನಂತಂದರೆ, ಇದು ಕಂಪಲ್ಸರಿ ಗಮನ ಹರಿಸಬೇಕು. ಯಾಕಂತಂದರೆ ಇದು ನೋಡಿ, ನಮ್ಮ ಹೆಚ್ಚು ಕಡಿಮೆ ಆಯ್ತಂದ್ರೆ ನಾಳೆಗೆ ಯಾರು ಜವಾಬ್ದಾರಿ? ಮತ್ತು ನಾವು ಹೇಳೋದು ನಮ್ಮ ಕನ್ನಡಿಗರು ಎಲ್ಲರೂ ಸರಿಯಾಗಿರ್ಬೇಕದು ಎಲ್ಲ ಪ್ರೀತಿ ಇದೆ. ಆದರೆ ಇದು ಜರ ಗಮನ ಕೊಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ಇದು ಎಲ್ಲರೂ ಈ ನ್ಯೂಸ್ ನೋಡಿದ್ದಾರೆ ಅಂತಂದರೆ ಕಂಪಲ್ಸರಿ ಆ್ಯಕ್ಷನ್ ತೊಗೋಬೇಕು. ಇಲ್ಲ ಅಂತಂದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಆಗುತ್ತದೆ.